ಗೈಸ್ ಎಲ್ಲರೂ ನಮಸ್ಕಾರಗಳು, ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್ಸ್. ಏಷ್ಯಾ ಕಪ್ 2027 ಅದ್ರ ರಿಲೇಟೆಡ್ ಅಪ್ಡೇಟ್ ಬಂತು. ಹೌದು, ಇನ್ನೊಂದು ವರ್ಷ ಬಾಕಿ ಇದೆ. ಇನ್ನೂ ಒಂದು ವರ್ಷ ಬಾಕಿ ಇದ್ರು ಸಹ ಈಗಲೇನೆ ಯಾವಾಗ ಏಷ್ಯಾ ಕಪ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಯಾವ ವೆನ್ಯೂಸ್ ಅಲ್ಲಿ ಆಗುತ್ತೆ, ಮತ್ತೆ ಫಾರ್ಮ್ಯಾಟ್ ಯಾವ ತರ ಇರುತ್ತೆ, ಈ ಹೋಸ್ಟಿಂಗ್ ನೇಷನ್ ಯಾವ್ದು, ಪ್ರತಿಯೊಂದು ಅಪ್ಡೇಟ್ ಬಂದಿರೋದು. ಇದನ್ನ ಅಫಿಷಿಯಲ್ ಆಗಿ ಬಂದಿರೋ ಅಪ್ಡೇಟ್ಸ್ ಅಂತ ಹೇಳಕ್ಕಾಗಲ್ಲ. ಆಲ್ರೆಡಿ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ ವೇರಿಯಂಟ್ ಸ್ಟಾರ್ಟ್ ಆಗ್ಬೇಕು ಅಂತ. ಇನ್ನು ACC ಕಡೆಯಿಂದ ಕನ್ಫರ್ಮೇಶನ್ ಬರ್ಬೇಕಷ್ಟೇ. ಇವಾಗ ಹೋಸ್ಟಿಂಗ್ ನೇಷನ್ ಯಾವ್ದು ಅಂತ ನೋಡೋದಾದ್ರೆ, ಈ ಸಲ 2027 ಏಷ್ಯಾ ಕಪ್ ನ ಹೋಸ್ಟ್ ಮಾಡ್ತಾ ಇರೋದು ಬಾಂಗ್ಲಾದೇಶ್. ಹೌದು, ಯಾವಾಗ್ಲೂ ಇಂಡಿಯಾ ಶ್ರೀಲಂಕಾ ಅಂತ ಎಲ್ಲ ಇದ್ ಮಾಡ್ತಾರಲ್ವಾ, ಸ್ವಲ್ಪ ಚೇಂಜ್ ಇರ್ಲಿ ಅನ್ಬಿಟ್ಟು ಏನ್ ಮಾಡಿದಾರೆ, ಇವಾಗ ಬಾಂಗ್ಲಾದೇಶಿಗೆ ಹೋಸ್ಟ್ ಮಾಡಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಹಂಗೆ ಯಾವ ಫಾರ್ಮ್ಯಾಟ್ ಅಂತ ನೋಡಿದಾಗ ODI ಫಾರ್ಮ್ಯಾಟ್. ಇದನ್ನ ಹೇಳ್ಬೇಕಾಗಿಲ್ಲ, ಯಾಕೆ ಗೊತ್ತಾ, ಇವಾಗ ಆ ಇಯರ್ ಅಲ್ಲಿ ಯಾವ ವರ್ಲ್ಡ್ ಕಪ್ ಬರುತ್ತೋ, ಇವಾಗ ಏನಾದ್ರು T20 ವರ್ಲ್ಡ್ ಕಪ್ ಬಂದ್ರೆ T20 ಏಷ್ಯಾ ಕಪ್ ನಡೆಯುತ್ತೆ. ಅದೇನಾದ್ರು ODI ವರ್ಲ್ಡ್ ಕಪ್ ಅಂತ ಬಂದ್ರೆ ಅವಾಗ ODI ಫಾರ್ಮ್ಯಾಟ್ ನಡೆಯೋದು. ಆದ್ರಿಂದ 2027 ಅಲ್ಲಿ ODI ವರ್ಲ್ಡ್ ಕಪ್ ಬರೋದು. ಅದು ಈ ಟೂರ್ನಿಮೆಂಟ್ ODI ವರ್ಲ್ಡ್ ಕಪ್ ಗಿಂತ ಮುಂಚೆ ಆಗೋದು. ಇವಾಗ ಏಷ್ಯಾ ಕಪ್ ಮುಗಿತಾ ಇದ್ದಂಗೆ ನೆಕ್ಸ್ಟ್ ಆಡೋದೇ ODI ವರ್ಲ್ಡ್ ಕಪ್ ಅಲ್ವಾ, ಆದ್ರಿಂದ ODI ಫಾರ್ಮ್ಯಾಟ್ ಆಡ್ತಾ ಇರೋದು. ಈ ಟೂರ್ನಿಮೆಂಟ್ ಆಕ್ಚುಲಿ ಹೇಳ್ಬೇಕಂದ್ರೆ 2027 ODI ವರ್ಲ್ಡ್ ಕಪ್ ಇದೆ ಅಲ್ವಾ, ಅದಕ್ಕೆ ಪ್ರಿಪರೇಷನ್ ಇಲ್ಲ ಪ್ರಾಕ್ಟೀಸ್ ಅಂತಾನೆ ಹೇಳ್ಬೋದು. ಹೌದು, ಅದಕ್ಕಂತಾನೆ ಅದನ್ನ ಏಷ್ಯಾ ಕಪ್ ನ ಇಂಟ್ರೊಡ್ಯೂಸ್ ಮಾಡಿರೋದಲ್ವಾ, ಆದ್ರಿಂದ ODI ಫಾರ್ಮ್ಯಾಟ್ ನ ಆಡ್ತಾ ಇದೆ. ಈ ಟೂರ್ನಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದ್ರೆ 18 ಜೂನ್ 2027 ಸ್ಟಾರ್ಟ್ ಆಗ್ಬಿಟ್ಟು 4 ಜುಲೈ 2027 ಎಂಡ್ ಆಗೋದು. ನೋಡಿ, 15 ಡೇಸ್ ಅಷ್ಟೇ ಟೂರ್ನಮೆಂಟ್ ನಡೆಯೋದು. ಒಂಥರ ಶಾರ್ಟರ್ ಫಾರ್ಮ್ಯಾಟ್ ಟೂರ್ನಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ODI ವರ್ಲ್ಡ್ ಕಪ್ ಗೆ ಪ್ರಿಪರೇಷನ್ ಅಲ್ವಾ, ಆದ್ರಿಂದ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಕಡಿಮೆ ಮ್ಯಾಚಸ್ ಅನ್ಬಿಟ್ಟು ಏನ್ ಮಾಡಿದ್ರೆ ಏಷ್ಯಾ ಕಪ್ ನ ಇಟ್ಟಿರೋದು. ಆಮೇಲೆ ಅಲ್ಲಿ ಆಡೋದು ಟೋಟಲ್ ಬಂದು 6 ಟೀಮ್ಸ್. ಅದರಲ್ಲಿ ಆಲ್ರೆಡಿ 5 ಟೀಮ್ಸ್ ಕ್ವಾಲಿಫೈ ಆಗ್ಬಿಟ್ಟಿದ್ದೇವೆ. ಅದ್ರಲ್ಲಿ ಯಾವ್ದಾದ್ರು ಅಂದ್ರೆ ಇಂಡಿಯಾ, ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ. ಇನ್ನೊಂದು ಟೀಮ್ ಇನ್ನೂ ಕ್ವಾಲಿಫೈ ಆಗಿಲ್ಲ. ಅದಕ್ಕೆ ACC ಕಡೆಯಿಂದ ಒಂದು ಟೂರ್ನಮೆಂಟ್ ನಡೆಸ್ತಾರೆ. ಅದ್ರಲ್ಲಿ ಕ್ವಾಲಿಫೈ ಆಗ್ತಾರಲ್ವಾ, ಅವರು ಇದ್ರಲ್ಲಿ ಬಂದು ಸೇರ್ಕೋತಾರೆ. ಯಾರ್ಯಾರು ಇದಾರೆ ಅಂದ್ರೆ ನೋಡಿ, ಹಾಂಗ್ಕಾಂಗ್ ಕೂಡ ಇದೆ, UAE ಇದೆ, ಸಿಂಗಾಪುರ್ ಇದೆ, ಇನ್ನ ಯಾವ್ಯಾವ ಟೀಮ್ಸ್ ಇದಾವೆ. ಅದ್ರಲ್ಲಿ ಯಾರು ಕ್ವಾಲಿಫೈ ಆಗ್ತಾರೆ ಅವ್ರು ಬಂದು ಇಲ್ಲಿ ಜಾಲಿ ಆಗ್ತಾರೆ. ನನ್ಗೆ ಅನ್ಸ್ದಂಗೆ ಹಾಂಗ್ಕಾಂಗು ಇಲ್ಲಾಂದ್ರೆ ಜಿಂಬಾಬ್ವೆ ಸಹ ಇದೆ. ಅವೆರಡರಲ್ಲಿ ಒಂದು ಬರ್ಬೋದು ಅಂತ ಅನ್ಸ್ತಾ ಇದೆ. ನೋಡೋಣ ಯಾವ್ದು ಬರುತ್ತಂತ. ಈ ಏಷ್ಯಾ ಕಪ್ ಗೆ ಫಾರ್ಮ್ಯಾಟ್ ಯಾವ ತರ ಇರುತ್ತೆ ಅಂದ್ರೆ, ಸಿಮಿಲರ್ 2023 ಅಲ್ಲಿ ಯಾವ ತರ ಫಾರ್ಮ್ಯಾಟ್ ಇತ್ತು, ಸೇಮ್ ಫಾರ್ಮ್ಯಾಟ್ ಅಂತಾನೆ ಹೇಳ್ಬೋದು. ಟೋಟಲ್ ಆಡ್ತಾ ಇರೋದು 6 ಟೀಮ್ಸ್ ಅಲ್ವಾ. 3 ಟೀಮ್ಸ್ A ಗ್ರೂಪ್ ಆಗಿ ಡಿವೈಡ್ ಆಗುತ್ತೆ, ಇನ್ 3 ಟೀಮ್ಸ್ ಬಂದು B ಗ್ರೂಪ್ ಆಗಿ ಡಿವೈಡ್ ಆಗೋದು. ಒಂದೊಂದು ಟೀಮ್ ಬಂದ್ಬಿಟ್ಟು 2 ಮ್ಯಾಚ್ ನ ಆಡ್ತಾರೆ ಗ್ರೂಪ್ ಸ್ಟೇಜ್ ಅಲ್ಲಿ. ಟೋಟಲ್ 2 ಗ್ರೂಪ್ ಸೇರ್ಕೊಂಡು 6 ಮ್ಯಾಚಸ್ ಆಡೋದು ಗ್ರೂಪ್ ಸ್ಟೇಜ್ ಅಲ್ಲಿ. A ಗ್ರೂಪ್ ಅಲ್ಲಿ ಟಾಪ್ 2 ಅಲ್ಲಿ ಯಾರು ಬರ್ತಾರೋ ಅವ್ರು ಸೂಪರ್ 4 ಗೆ ಎಂಟ್ರಿ ಕೊಡ್ತಾರೆ. B ಗ್ರೂಪ್ ಅಲ್ಲಿ ಟಾಪ್ 2 ಅಲ್ಲಿ ಯಾರು ಬರ್ತಾರೋ ಅವರು ಸೂಪರ್ 4 ಗೆ ಎಂಟ್ರಿ ಕೊಡ್ತಾರೆ. ಇನ್ ರಿಮೈನಿಂಗ್ ಒಂದೊಂದು ಟೀಮ್ ಇರುತ್ತಲ್ವಾ, ಅವ್ರು ಆಟೋಮೆಟಿಕ್ ಆಗಿ ಎಲಿಮಿನೇಟ್ ಆಗ್ಬಿಡ್ತಾರೆ. ಮತ್ತೆ ಸೂಪರ್ 4 ಅಲ್ಲಿ ಯಾವ ತರ ಇರ್ತಾರೆ, ಅಲ್ಲೇನು ಗ್ರೂಪ್ಸ್ ಏನು ಬರಲ್ಲ, ಎಲ್ಲ ಒಂದೇ ಗ್ರೂಪ್ ಅಲ್ಲಿ ಇರ್ತಾರೆ. ಪ್ರತಿಯೊಂದು ಟೀಮ್ 3 ಮ್ಯಾಚ್ ಆಡ್ಬೇಕಾಗುತ್ತೆ. ಹೌದು, 4 ಟೀಮ್ ಅಲ್ಲ ಟೋಟಲ್ ಇರೋದು. ಅದರಿಂದ ಪ್ರತಿಯೊಂದು ಟೀಮ್ 3 ಮ್ಯಾಚ್ ಆಡ್ಬೇಕಾಗುತ್ತೆ. ಅದರಲ್ಲಿ ಟಾಪ್ 2 ಅಲ್ಲಿ ಯಾರು ಬರ್ತಾರೋ ನೆಕ್ಸ್ಟ್ ಅವರಿಬ್ರು ಫೈನಲ್ ಮ್ಯಾಚ್ ನ ಆಡೋದು. ಗ್ರೂಪ್ ಸ್ಟೇಜ್ ಅಲ್ಲಿ ಟೋಟಲ್ 6 ಮ್ಯಾಚಸ್ ಆಡ್ತಾರೆ. ಮತ್ತೆ ಸೂಪರ್ 4 ಅಲ್ಲಿ 6 ಮ್ಯಾಚಸ್ ಆಡ್ತಾರೆ, 12 ಮ್ಯಾಚಸ್. ಮತ್ತೆ ಫೈನಲ್ ಮ್ಯಾಚ್ ಒಂದಲ್ವಾ, 13 ಮ್ಯಾಚಸ್ ಆಡ್ತಾ ಇರೋದು ಈ ಟೂರ್ನಮೆಂಟ್ ಅಲ್ಲಿ. ಒಂಥರ ಶಾರ್ಟರ್ ಫಾರ್ಮ್ಯಾಟ್ ಅಂತಾನೆ ಹೇಳ್ಬೋದು. ಮತ್ತೆ ಈ ವೆನ್ಯೂಸ್ ಯಾವ್ದು ಅಂತ ನೋಡಿದಾಗ, ಇದು ವೆನ್ಯೂಸ್ ಏನೋ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಇದ್ರಲ್ಲಿ ಆಡ್ತಾರಂತ, ಬಟ್ ಆಲ್ಮೋಸ್ಟ್ ಇವ್ಟ್ಲಲ್ಲೇ ಆಡ್ಸ್ಬೋದು ಅಂತ ಅಪ್ಡೇಟ್ ಬಂದಿರೋದು. ಯಾವ್ದಾದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಿರ್ಪುರ್ ಕ್ರಿಕೆಟ್ ಸ್ಟೇಡಿಯಂ ಢಾಕಾ, ಮತ್ತೆ ಜಹೂರ್ ಅಹಮದ್ ಚೌಧರಿ ಸೈಲೆಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ, ಶಹೀದ್ ಕಮರುಜ್ಜಮಾನ್ ಸ್ಟೇಡಿಯಂ, ಈ 4 ಸ್ಟೇಡಿಯಂ ಅಲ್ಲಿ ಆಡ್ಸ್ಬೋದು ಅಂತ ಬಂದಿರೋದು. ಬಟ್ ಆಡ್ತಾ ಇರೋದೇ 13 ಮ್ಯಾಚಸ್ ಅಲ್ವಾ, ಆದ್ರಿಂದ 4 ಸ್ಟೇಡಿಯಮ್ಸ್ ಸಾಕು. 4 ಕೂಡ ಜಾಸ್ತಿನೇ, ಒಂದು 3 ಸ್ಟೇಡಿಯಮ್ಸ್ ಅಲ್ಲಿ ಮ್ಯಾನೇಜ್ ಮಾಡ್ಬಿಡ್ಬೋದು. ಅದೇ ಏಷ್ಯಾ ಕಪ್ ಅಂತ ಬಂದಾಗ ಟೀಮ್ ಇಂಡಿಯಾ ಸಾಕಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಹೌದು, ಫೈನಲ್ ಗಂತೂ ಎಂಟ್ರಿ ಕೊಟ್ಟೆ ಟೀಮ್ ಇಂಡಿಯಾ, ಹೇಳಲೇಬೇಕಾಗಿಲ್ಲ. ಪ್ರತಿಯೊಂದು ಟೈಮಲ್ಲಿ ಅಷ್ಟೇ. 2023 ನಿಮ್ಗೆಲ್ಲ ನೆನಪಿದೆ ಅಲ್ವಾ, ಶ್ರೀಲಂಕಾ ವಿರುದ್ಧ ಫೈನಲ್ ಮ್ಯಾಚ್ ಅಲ್ಲಿ ಟೀಮ್ ಇಂಡಿಯಾ ವಿನ್ ಆಗಿದ್ದು. ಅದರಲ್ಲಿ ಮೇನ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸಿರಾಜ್ ಅನ್ನ ಬೆಂಕಿ ಬೌಲಿಂಗ್ ಹಾಕಿದ್ದು, ಟಿನಿಂಗ್ ಅಂತ ವಿಕೆಟ್ಸ್ ಅಂತ ತಗೊಂಡು ಏಷ್ಯಾ ಕಪ್ ನ ವಿನ್ ಮಾಡಿಸ್ಕೊಟ್ಟಿದ್ದು ಅಲ್ವಾ ಸಿರಾಜು. ಅವಾಗ ನೋಡಿ 2023 ಏಷ್ಯಾ ಕಪ್ ವಿನ್ ಆದ್ರು ODI ಫಾರ್ಮ್ಯಾಟ್ ಅಂತ ಬಂದಾಗ. ಮತ್ತೆ ಟೀಮ್ ಇಂಡಿಯಾ ಇತ್ತೀಚೆಗಂತೂ ಟ್ರೋಫೀಸ್ ಮೇಲೆ ಟ್ರೋಫೀಸ್ ಹೊಡಿತಾ ಇದೆ ಅಲ್ವಾ, ಆ ಕಾರಣದಿಂದ ಹೇಳ್ತಾ ಇರೋದು ಟೀಮ್ ಇಂಡಿಯಾ 100% ಫೈನಲ್ ಗಂತೂ ಎಂಟ್ರಿ ಕೊಡುತ್ತೆ. ಟೀಮ್ ಇಂಡಿಯಾಗೆ ಯಾವ್ದು ಫೈಟ್ ಕೊಡುತ್ತೆ ಅಂತ ನೋಡೋದಾದ್ರೆ ಬಾಂಗ್ಲಾದೇಶ್ ಅಂತಾನೆ ಹೇಳ್ಬೋದು. ಬಾಂಗ್ಲಾದೇಶ್ ಆಗ್ಬೋತಾ, ಅವರು ನಮ್ಗೆ ಯಾವಾಗ್ಲೂ ಸ್ವಲ್ಪ ಕ್ವಾರ್ಟ್ ಲೆಂತ್ ಕೊಟ್ಟಿದ್ದಾರೆ. ಹೌದು, ನಮ್ ಇಂಡಿಯಾದಲ್ಲಿ ಆಡ್ಬೇಕಾದ್ರೂ ಸ್ವಲ್ಪ ಕ್ವಾರ್ಟ್ ಲೆಂತ್ ಕೊಟ್ಟಿದ್ದಾರೆ. ಇವಾಗ ಬೇರೆ ಆಡ್ತಾ ಇರೋದೇ ಬಾಂಗ್ಲಾದೇಶದಲ್ಲಿ. ಬಾಂಗ್ಲಾದೇಶ್ ಕಂಡೀಷನ್ಸ್ ಅಂತ ಬಂದಾಗ ಬಾಂಗ್ಲಾದೇಶ ಸಾಕಷ್ಟು ಸ್ಟ್ರಾಂಗ್ ಆಗಿರ್ತಾರ ಮಗ. ಹೌದು, ಯಾವ್ದೇ ಟೀಮ್ ಬರ್ಲಿ, ಆಸ್ಟ್ರೇಲಿಯಾ ಬರ್ಲಿ, ಯಾವ್ದೇ ಟೀಮ್ ಬರ್ಲಿ, ಅವ್ರು ಸ್ವಲ್ಪ ಕ್ವಾರ್ಟ್ ಲೆಂತ್ ಕೊಡ್ತಾರೆ. ಸೋಲ್ಬೋದು, ಸೋತ್ರು ಸಹ ನಾವು ಸ್ವಲ್ಪ ಕ್ವಾರ್ಟ್ ಲೆಂತ್ ಕೊಟ್ಬಿಟ್ಟೆ ಸೋಲ್ತಾರೆ ಬಾಂಗ್ಲಾದೇಶ. ಆದ್ರಿಂದ ಸ್ವಲ್ಪ ಫೈಟ್ ಕೊಡ್ಬೋದು ಟೀಮ್ ಇಂಡಿಯಾಗೆ. ಅದನ್ನ ಬಿಟ್ರೆ ಬೇರೆಯವ್ರ ಕಡೆಯಿಂದ ನಾನು ಯಾರ ಕಡೆಯಿಂದ ನೋಡ್ತಾ ಇಲ್ಲ. ಇನ್ ಶ್ರೀಲಂಕಾ ಅವ್ರನ್ನ ಹೇಳ್ಬೇಕಾಗಿಲ್ಲ, ಅವ್ರ ಕಡೆಯಿಂದ ಅಷ್ಟೊಂದೇನು ಕ್ವಾರ್ಟ್ ಲೆಂತ್ ಕೊಡಕ್ಕಾಗಲ್ಲ. ಪಾಕಿಸ್ತಾನ ಉರ್ವೇ ಇಲ್ಲ, ಅವ್ರನ್ನ ಹೇಳಲೇಬೇಕಾಗಿಲ್ಲ. ಅವ್ರ ಒಂಥರ ಲಿಸ್ಟ್ ಅಲ್ಲಿ ಎಲ್ಲ ಅವ್ರನ್ನ ತೆಗೆದಾಗ್ಬಿಡ್ಬೇಕು. ಮತ್ತೆ ಇನ್ಯಾರ ಕಡೆಯಿಂದ ನೋಡ್ತಾ ಅದೇ ಬಾಂಗ್ಲಾದೇಶ್ ಸ್ವಲ್ಪ ಫೈಟ್ ಕೊಡ್ಬೋದು ಅಷ್ಟೇ. ನೋಡೋಣ ಯಾವ್ದು ವಿನ್ ಆಗುತ್ತಂತ. ಏನಾದ್ರು ಟೀಮ್ ಇಂಡಿಯಾನೇ ವಿನ್ ಆಗುತ್ತಾ, ಇಲ್ಲ ಯಾವ್ದಾದ್ರು ಬೇರೆ ನೇಷನ್ಸ್ ಯಾವ್ದಾದ್ರು ವಿನ್ ಆಗುತ್ತಂತ. ಮತ್ತೆ ಸಿಗೋಣ ಒಂದು ವಿಡಿಯೋದಲ್ಲಿ ತನಕ. ಇವಾಗ ಅಷ್ಟೇ, ಬಾಯ್.